Okay, yes, next to ಇನ್ನೊಬ್ಬ ಬಯೋಕೆಮಿಸ್ಟ್ ದಟ್ ಈಸ್ ಎರ್ವಿನ್ ಚಾರ್ಗಾಫ್ ಅಂತ ಬರ್ತಾರೆ, ಅದನ್ನೇ ಚಾರ್ಗಾಫ್ ರೂಲ್ ಆಫ್ ಬೇಸ್ ಇಕ್ವಾಲೆನ್ಸ್ ಅಂತ ಹೇಳ್ತೀವಿ. Okay, yes, Erwin Chargaff, a chemist, analyzed the contents of DNA in different organisms. Okay, his observations are called Chargaff rule of base equivalence. Okay, yes, ಬೇಕಂದ್ರೆ ಅದನ್ನ ಬರಿಬಹುದು. Erwin Chargaff is a chemist. Erwin, okay, yes, Chargaff, a chemist. Okay, yes, Erwin Chargaff, a chemist, analyzed the contents of DNA. Analyzed the contents of DNA in different organisms. Contents of DNA in different organisms. Different organisms. Okay, different organisms. His observations are called. His observations are called. Okay, yes, ಇದನ್ನೇ 2 ಮಾರ್ಕ್ಸ್ ಗೆ ನಿಮಗೆ ಎಕ್ಸಾಮ್ ಒಳಗೆ ಕೇಳಬಹುದು. Okay, different organisms. His observations are called Chargaff rule of base equivalence. Chargaff rule of base equivalence. Okay, Chargaff rule of base equivalence. ಹೇಳ್ಬೋದು. ಓಕೆ, ನಾನು ಆಲ್ರೆಡಿ ಹೇಳಿದಲ್ಲ 2 ಮಾರ್ಕ್ಸ್ಗೆ ಬಹಳಷ್ಟು ಸೂಟ್ ಆದಂತ ಒಂದು ಇದು ಎರ್ವಿನ್ ಚಾರ್ಗಾಫ್ ರೂಲ್ ಆಫ್ ಬೇಸ್ ಇಕ್ವಾಲೆನ್ಸ್. ಓಕೆ, ಎಸ್, ಈಗ ಆಲ್ರೆಡಿ ನಾನು ಒಂದು ಸ್ಟ್ರಕ್ಚರ್ ಆಫ್ ಡಿಎನ್ಎ ಒಳಗೆ ಹೇಳಿದ್ವಿ. ಓಕೆ, ಎಡಿನೈನ್ ಆಲ್ವೇಸ್ ಪೇರ್ಸ್ ವಿತ್ ಥೈಮಿನ್, ಥೈಮಿನ್ ಆಲ್ವೇಸ್ ಪೇರ್ಸ್ ವಿತ್ ಎಡಿನೈನ್, cytosine always pairs with guanine, guanine always pairs with cytosine. Okay, according to this rule or according to this rule ಏನು ಹೇಳುತ್ತೆ ಅಂತಂದ್ರೆ, according to this in double stranded DNA, double stranded DNA, okay, yes, in double stranded DNA the amount of purine and pyrimidines are equal. The amount of purines and pyrimidines, okay, is according to this in double stranded DNA the amount of purines and amount of pyrimidines are equal. Okay, yes, next to the ratio. Okay, yes, the ratio between adenine, okay, adenine hyphen thymine and guanine cytosine. Okay, is the ratio between adenine, thymine, guanine, cytosine are constant and equal to 1. Okay, ಇಷ್ಟು ಏನಪ್ಪಾ ಅಂದ್ರೆ
Chargaff rule of base equivalence ಅಂತ ಹೇಳಿ ಹೇಳ್ತೀವಿ. That is ratio of ಇದನ್ನೇ the ratio of okay A plus T divided by C plus G okay is always constant. Always constant. Okay, ಅದಕ್ಕೆ ನಾವು ಡಬಲ್ ಸ್ಟ್ಯಾಂಡರ್ಡ್ DNA ಸ್ಟ್ರಕ್ಚರ್ ಹೇಳಬೇಕಾದಾಗ ಓಕೆ ಎಡಿನೈನ್ ಆಲ್ವೇಸ್ ಪೇರ್ಸ್ ವಿತ್ ಥೈಮಿನ್, ಸೈಟೋಸಿನ್ ಆಲ್ವೇಸ್ ಪೇರ್ಸ್ ವಿತ್ ಗ್ವಾನೈನ್. ಅಂದ್ರೆ ಡಬಲ್ ಸ್ಟ್ಯಾಂಡರ್ಡ್ DNA ಒಳಗೆ ಎಡಿನೈನ್ ಎಷ್ಟಿರುತ್ತೆ ಅಷ್ಟೇ ಥೈಮಿನ್ ಇರುತ್ತೆ, ಗ್ವಾನೈನ್ ಎಷ್ಟಿರುತ್ತೆ ಅಷ್ಟೇ ಸೈಟೋಸಿನ್ ಇರುತ್ತೆ, ಥೈಮಿನ್ ಎಷ್ಟಿರುತ್ತೆ ಎಡಿನೈನ್ ಅಷ್ಟೇ ಇರುತ್ತೆ, ಸೈಟೋಸಿನ್ ಎಷ್ಟಿರುತ್ತೆ ಅಷ್ಟೇ ಗ್ವಾನೈನ್ ಇರುತ್ತೆ. ಓಕೆ, ಇದೇ ಬೇಸ್ ಮೇಲೆ ಒಂದಿಷ್ಟು ಎಕ್ಸಾಮ್ ಒಳಗೆ ಸರ್ಟೆನ್ ಪ್ರಾಬ್ಲಮ್ಸ್ ಅನ್ನ ಕೇಳಿದ್ದಾರೆ. ಈಗ ಫಸ್ಟ್ ಇದು ನೋಡಿದ್ರಲ್ಲ, ಎರ್ವಿನ್ ಚಾರ್ಗಾಫ್ ಕೆಮಿಸ್ಟ್ ಅನಲೈಸ್ಡ್ ದಿ ಕಂಟೆಂಟ್ಸ್ ಆಫ್ DNA ಇನ್ ಡಿಫರೆಂಟ್ ಆರ್ಗಾನಿಸಮ್ಸ್. ಹೀಸ್ ಅಬ್ಸರ್ವೇಷನ್ಸ್ ಆರ್ ಕಾಲ್ಡ್ ಚಾರ್ಗಾಫ್ ರೂಲ್ ಆಫ್ ಬೇಸ್ ಇಕ್ವಾಲೆನ್ಸ್. ಇದನ್ನೇ ನಾವೇನಪ್ಪಾ ಅಂತಂದ್ರೆ ಚಾರ್ಗಾಫ್ ರೂಲ್ ಆಫ್ ಬೇಸ್ ಇಕ್ವಾಲೆನ್ಸ್ ಅಂತ ಹೇಳ್ತೀವಿ. ಯಾರು? ಎರ್ವಿನ್ ಚಾರ್ಗಾಫ್. ಅವರು ಕೆಮಿಸ್ಟ್ ಇರ್ತಾರೆ. ಅವರು ಈ ಡಿಫರೆಂಟ್ ಆರ್ಗಾನಿಸಮ್ಸ್ ಒಳಗೆ DNA ಕಂಟೆಂಟ್ಸ್ ಅನ್ನ ಅನಲೈಸ್ ಮಾಡಿ ಆ ಬೇಸ್ ಮೇಲೆ ಚಾರ್ಗಾಫ್ ರೂಲ್ ಆಫ್ ಬೇಸ್ ಇಕ್ವಾಲೆನ್ಸ್ ಹೇಳ್ತಾರೆ. ರೂಲ್ ಮಾತ್ರ ಬಹಳ ಸಿಂಪಲ್ ಇದೆ, ಈಸಿ ಇದೆ, ಆರಾಮಾಗಿ ಬರೀಬಹುದು. ಅಕಾರ್ಡಿಂಗ್ ಟು ದಿಸ್ ರೂಲ್, ಚಾರ್ಗಾಫ್ ರೂಲ್ ಇನ್ ಡಬಲ್ ಸ್ಟ್ಯಾಂಡರ್ಡ್ DNA. ಓಕೆ, ನೀವು ಡಬಲ್ ಸ್ಟ್ಯಾಂಡರ್ಡ್ ಹೇಳಿಲ್ಲ ಅಂತ ನಡೀತದೆ, ಯಾಕಂದ್ರೆ DNA ಇಟ್ಸ್ ಅಂಡರ್ಸ್ಟುಡ್ ಡಬಲ್ ಸ್ಟ್ಯಾಂಡರ್ಡ್ ಅಂತಾನೆ. ಓಕೆ, ಅಕಾರ್ಡಿಂಗ್ ಟು ದಿಸ್ in DNA the amount of purine and pyrimidines are equal. Ratio between adenine, thymine and guanine and cytosine are constant and equal to 1. ಇದು ಏನಪ್ಪಾ ಅಂದ್ರೆ ರೂಲ್ ಹೇಳುತ್ತೆ. ಇಲ್ಲಿ ಸರ್ಟೆನ್ ಪ್ರಾಬ್ಲಮ್ ನಾನು ಹೇಳಿದ್ರಲ್ಲಿ ಎಕ್ಸಾಮ್ ಒಳಗೆ 1 ಮಾರ್ಕ್ ಕೇಳಬಹುದು. ಇನ್ ಡಬಲ್ ಸ್ಟ್ಯಾಂಡರ್ಡ್ DNA ದಿ ಅಮೌಂಟ್ ಆಫ್ adenine is 22% and find out guanine. ಓಕೆ, ಬಹಳ ಈಸಿ ಪ್ರಾಬ್ಲಮ್ ಇದು. ಎಡಿನೈನ್ 22% ಇದ್ರೆ guanine ಫೈಂಡ್ ಔಟ್ ಮಾಡ್ರಿ ಅಂತ. ಈಗ ನಮ್ಗೆ ಗೊತ್ತಿದೆ ಈ ರೂಲ್ ಪ್ರಕಾರ ಎಡಿನೈನ್ 22% ಇದ್ರೆ ಡೆಫಿನೆಟ್ ಆಗಿ ನಮ್ಗೆ ಏನಾಗುತ್ತೆ, ಥೈಮಿನ್ ಅದು 22% ಇರುತ್ತೆ. ಓಕೆ, ಎಸ್ ಎಡಿನೈನ್ 22 ಇದ್ರೆ ಥೈಮಿನ್ 22. ಯಾಕೆ ಅಂದ್ರೆ ಬೇಸ್ ಪೇರ್ ರೂಲ್. ಎಡಿನೈನ್ ಆಲ್ವೇಸ್ ಪೇರ್ಸ್ ವಿತ್ ಥೈಮಿನ್, ಅಂದ್ರೆ ಎಡಿನೈನ್ ಎಷ್ಟಿರುತ್ತೆ ಅಷ್ಟೇ ಥೈಮಿನ್ ಇರುತ್ತೆ ಅಂತ. ಈಗ ಎಡಿನೈನ್ 22 ಥೈಮಿನ್ 22 ಎಷ್ಟಾಯ್ತು? ಇದು 44. ಎರಡೂ ಸೇರಿ 44 ಆಯ್ತು. ಇನ್ನ ನೆಕ್ಸ್ಟ್ ಗ್ವಾನೈನ್ ಮತ್ತೆ ಸೈಟೋಸಿನ್ ಅದು ಎಷ್ಟಿದೆ ಅಥವಾ ಒಂದು ಫೈಂಡ್ ಔಟ್ ಮಾಡಿದ್ರೆ ಇನ್ನೊಂದು ಸಿಕ್ಬಿಡುತ್ತೆ ನಿಮ್ಗೆ. ಅವ್ರು ಇಲ್ಲಿ ಇನ್ನೊಂದು ಹಿಡನ್ ಪಾಯಿಂಟ್ ಕೊಟ್ಟಿದ್ದಾರೆ, 22%, ಅಂದ್ರೆ 100 22 ಇದೆ. ಅವಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ 100 ಮೈನಸ್ 44 ಎಷ್ಟು ಉಳಿತು? 56 ಬರುತ್ತೆ. ಓಕೆ, ಈ 56 ದಟ್ ಇಸ್ ಟು ಬಿ ಡಿವೈಡೆಡ್ ಬೈ 2. ಓಕೆ, ಅವಾಗ ಇದು ಎಷ್ಟು ಬರುತ್ತೆ? 28. ಅಂದ್ರೆ ಇಲ್ಲಿ ಗ್ವಾನೈನ್ ಪರ್ಸೆಂಟೇಜ್ 28 ಆಗುತ್ತೆ. ಅದೇ ತರ ಸೈಟೋಸಿನ್ 28 ಆಗುತ್ತೆ. ಓಕೆ, ಐ ಥಿಂಕ್ ಇದು ಕ್ಲಿಯರ್ ಆಯ್ತಲ್ಲ. ಬಹಳ ಸಿಂಪಲ್ ಪ್ರಾಬ್ಲಮ್, 1 ಮಾರ್ಕ್ಸ್ ಕೇಳಿರ್ತಾರೆ. ಇನ್ ಡಬಲ್ ಸ್ಟ್ಯಾಂಡರ್ಡ್ DNA the amount of adenine will be 22%. Find out guanine. ಓಕೆ, ನಾನು ಒಂದು ಸಿಂಪಲ್ ಹೇಳಿದ್ದೀನಿ. ಎಡಿನೈನ್ 22 ಇತ್ತು ಅಂತಂದ್ರೆ ಥೈಮಿನ್ 22 ಇರುತ್ತೆ. ಎರಡೂ ಸೇರಿ 44 ಆಯ್ತು. ಎಲ್ಲಿ ಪರ್ಸೆಂಟ್ 100 ಒಳಗೆ 44 DNA ಎಡಿನೈನ್ ಮತ್ತೆ ಥೈಮಿನ್ ಆದ್ರೆ ಇನ್ನ ರಿಮೈನಿಂಗ್ 56 ಸೈಟೋಸಿನ್ ಮತ್ತೆ ಗ್ವಾನೈನ್ ಇರುತ್ತೆ, 56 ಆಗುತ್ತೆ. ಅವಾಗ ಅದನ್ನ ಎರಡಕ್ಕೂ ಡಿವೈಡ್ ಮಾಡಿದ್ರೆ ಒಂದು 28 ಬರುತ್ತೆ. ಓಕೆ, ಇನ್ನೊಂದು ಸಣ್ಣದು ಪ್ರಾಬ್ಲಮ್ ನೀವೇ ನೋಡ್ಕೋಬಹುದು. ಅಗೇನ್ ಸೇಮ್ ಇನ್ ಡಬಲ್ ಸ್ಟ್ಯಾಂಡರ್ಡ್ DNA. ಓಕೆ, ಎಸ್ ದಿ ಈಗ ಬೇಕಿದ್ರೆ ಹೌದು ಗ್ವಾನೈನ್ ಎಷ್ಟು 17% ಕೊಡ್ಬೋದು. ಓಕೆ, ಗ್ವಾನೈನ್ 77%. ಅವರು ಡೈರೆಕ್ಟ್ ಆಗಿ ಸೈಟೋಸಿನ್ ಅಂದ್ರೆ ನೀವು ಪ್ರಾಬ್ಲಮ್ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ 17 ಬರೆದು ಬಿಡಬಹುದು. ಅವರು ಥೈಮಿನೋ ಎಡಿನೈನೋ ಕೇಳ್ತಾರೆ ಎಷ್ಟು ಅಂತ, ಥೈಮಿನ್ ಪರ್ಸೆಂಟೇಜ್ ಎಷ್ಟು ಅಂತ. ಓಕೆ, ಗ್ವಾನೈನ್ 17% ಆದ್ರೆ ಥೈಮಿನ್ ಎಷ್ಟು ನೀವು ಲೆಕ್ಕ ಮಾಡ್ಕೊಂಡೆ ಹೇಳ್ಬೇಕಂತೇನಿಲ್ಲ, ಡೈರೆಕ್ಟ್ ಆಗಿ ಏನು, ಯಾಕಂದ್ರೆ
ನೀವು ಮ್ಯಾಥ್ಸ್ ಚೆನ್ನಾಗಿ ಗೊತ್ತಿರುತ್ತೆ ನಿಮಗೆ 33% ಅಂತ ಹೇಳ್ಬಿಡಬಹುದು ಅಲ್ಲಿ 33 ಇರುತ್ತೆ ಅಂತ. ಓಕೆ, ಇನ್ನೊಂದ್ಸಲ ಬೇಕಾದ್ರೆ ನೋಡ್ಕೊಳ್ಳೋಣ. ಗ್ವಾನೈನ್ 17% ಇದ್ರೆ ಇದರಷ್ಟೇ ಈಕ್ವಲ್ ಯಾವ್ದಿರುತ್ತೆ? ಸೈಟೋಸಿನ್ 17% ಇರುತ್ತೆ. ಅಕಾರ್ಡಿಂಗ್ ಟು ದಿಸ್ ರೂಲ್, ಚಾರ್ಗಾಫ್ ರೂಲ್ ಆಫ್ ಬೇಸ್ ಇಕ್ವಾಲೆನ್ಸ್. ಹೌದಾ? ಯಾವಾಗ ಎರಡು ಸೇರಿ 17 ಆಯ್ತು, 34% ಆಗುತ್ತೆ. ಓಕೆ, ಇದನ್ನ ನಾನು ಹೇಳಿದಲ್ಲ 100% ಅನ್ನೋ ಒಂದು ಹಿಡನ್ ಕೊಟ್ಟಿರ್ತಾರೆ ಇಲ್ಲಿ. 100 ಒಳಗೆ ಮೈನಸ್ ಮಾಡ್ಕೊಂಡ್ರೆ ಓಕೆ ಎಷ್ಟು ಬರುತ್ತೆ? 17. ಓಕೆ, ಎಸ್. ಇನ್ನ ನೆಕ್ಸ್ಟ್ 66 ಬರುತ್ತೆ. ಈ 66 ಅನ್ನ ಎರಡಕ್ಕೆ, ಯಾಕಂದ್ರೆ ಇಲ್ಲಿ ಎರಡು ಪ್ಲೇಸ್ ಪ್ಲೇ ಮಾಡುತ್ತೆ, ಒಂದು ಥೈಮಿನ್, ಇನ್ನೊಂದು ಎಡಿನೈನ್. ಹೌದಾ? ಎಸ್. ಅದಕ್ಕೆ ಎರಡಕ್ಕೆ ನಾವು ಡಿವೈಡ್ ಮಾಡ್ಕೊಂಡ್ರೆ ಇದು ಎಷ್ಟಾಗುತ್ತೆ? 33 ಎಡಿನೈನ್ 33. ಓಕೆ, ಎಸ್. ಇದು ಒಂದು ಲೆವೆಲ್ ಒಳಗೆ. ಅದೇ ಇನ್ನೊಂದ್ ತರನು ಕೇಳ್ಬೋದು ಇಲ್ಲಿ. ಹೆಂಗೆ ಅಂತಂದ್ರೆ ಪ್ರಾಬ್ಲಮ್ಸ್ ಅನ್ನ ಇನ್ ಡಬಲ್ ಸ್ಟ್ಯಾಂಡರ್ಡ್ DNA ದಿ okay is in DNA the total base pairs okay is 80,464. ಯಾವಾಗಲೂ ಇದು ಆಡ್ ನಂಬರ್ ಇರಲ್ಲ, ಈವನ್ ನಂಬರ್ ಇರುತ್ತೆ, ನೆನ್ಪಿಟ್ಕೊಡ್ರಿ. ಓಕೆ, ಎಸ್. ಇನ್ DNA the total base pairs 80,464. In that, cytosine will be 17,540 and find out ಯಾವ್ದು ಕೊಟ್ಟಿದ್ದಾರೆ? ಸೈಟೋಸಿನ್ ಕೊಟ್ಟಿದ್ದಾರೆ. ಅವರು ಫೈಂಡ್ ಔಟ್ ಥೈಮಿನ್ ಅನ್ನ ಕೇಳ್ಬೋದು ಆರ್ ಎಡಿನೈನ್ ಕೇಳ್ಬೋದು, ಯಾವ್ದಾರ ಕೇಳ್ಬೋದು. ಬಟ್ ಗ್ವಾನೈನ್ ಕೇಳಲ್ಲ, ಯಾಕೆಂದ್ರೆ ಸೈಟೋಸಿನ್ ಎಷ್ಟಿರುತ್ತೆ, ಗ್ವಾನೈನ್ ಅಷ್ಟೇ ಇರುತ್ತೆ. ಈಗ ನೀವು ನೋಡ್ಕೊಡ್ರಿ, ಫೈಂಡ್ ಔಟ್ ಥೈಮಿನ್ ಆರ್ ಎಡಿನೈನ್ ಅಂತ ಕೊಟ್ಟಿದ್ದಾರೆ. ಎಸ್, ಟೋಟಲ್ ಬೇಸ್ ಪೇರ್ಸ್ ಇದೆ 80,464. ಈಗ ಯಾವ್ದು ಕೊಟ್ಟಿದ್ದಾರೆ ಅವರು? ಸೈಟೋಸಿನ್ ಕೊಟ್ಟಿದ್ದಾರೆ. ಓಕೆ, ಸೈಟೋಸಿನ್ ಎಷ್ಟು? 17,540. ಇನ್ನ ನಾನು ನಿಮ್ಗೆ ಆಗಲೇ ಹೇಳಿದ್ದೀನಿ, ಸೈಟೋಸಿನ್ 17,540 ಇದೆ ಅಂದ್ರೆ ಗ್ವಾನೈನ್ 17,540 ಇರುತ್ತೆ. ಯಾಕಂದ್ರೆ ಬೇಸ್ ಪೇರ್, ಪ್ಯೂರೈನ್ ಪೇರ್ಸ್ ವಿತ್ ಪ್ಯೂರಿಮಿಡಿನ್ ಅಂತ ನಾವೇನ್ ಹೇಳಿರ್ತೀವಿ ಅದ್ರ ಪ್ರಕಾರ. ಈಗ ಎರಡೂ ಕೂಡಿಸ್ಕೊತೀರಾ, 8, 0, 8, 10 ಕ್ಯಾರಿ 14, 15 ಪ್ಲಸ್ 35,080 ಆಯ್ತು. ಈಗ ನಾವು ಇದನ್ನ ಅದಕ್ಕೆ ಮೈನಸ್ ಮಾಡ್ತೀವಿ. ಓಕೆ, ಎಸ್. ಮೈನಸ್ ಮಾಡಿದಾಗ ಎಷ್ಟು ಬಂತು? 4, 16, 8, 3 ಕ್ಯಾರಿ 10, 5, 4, 45,384 ಬಂತು. ಈ 45,384 ಅನ್ನ ಡಿವೈಡೆಡ್ ಬೈ 2 ಮಾಡಬೇಕು. ಯಾಕಂದ್ರೆ ಎರಡು ಬೇಸ್ ಪೇರ್ ಹೋಗಿರುತ್ತೆ, ಥೈಮಿನ್ಗೂ ಮತ್ತೆ ಎಡಿನೈನ್ ಸೇರ್ಕೊಂಡಿರುತ್ತೆ. ಅವಾಗ 2 ಮಾಡ್ಕೊಂಡಾಗ 2 ಓಕೆ 13, 6, 18, 9, 2. ಈಗ ನೀವು ಹೇಳ್ಬೋದು ಇಲ್ಲಿ ಎಡಿನೈನ್ 22,692 ಬೇಸ್ ಪೇರ್ಸ್ ಆರ್ ಥೈಮಿನ್ 22,692 ಬೇಸ್ ಪೇರ್ಸ್. ಓಕೆ, ಐ ಥಿಂಕ್ ಕ್ಲಿಯರ್ ಆಗುತ್ತಲ್ಲ ಇಷ್ಟು. ಅಂದ್ರೆ ಒಂದು ಇನ್ ಟರ್ಮ್ಸ್ ಆಫ್ ಪರ್ಸೆಂಟ್ ಕೊಟ್ಟು ಕೇಳಬಹುದು, ಇಲ್ಲಪ್ಪ ಅಂದ್ರೆ ಇನ್ ಟರ್ಮ್ಸ್ ಆಫ್ ಟೋಟಲ್ ಬೇಸ್ ಪೇರ್ಸ್. ಇವು ಎಂಟ್ರೆನ್ಸ್ ಎಕ್ಸಾಮ್ ಒಳಗೆ ಬಂದಿರುವಂತಹ ಪ್ರಶ್ನೆಗಳು. ಓಕೆ, ಟೋಟಲ್ ಬೇಸ್ ಪೇರ್ಸ್ ಅನ್ನ ಕೊಟ್ಟು ಅದರೊಳಗೆ ಕೇಳಬಹುದು. ಓಕೆ, ಬೇಕಾದ್ರೆ ಇನ್ನೊಂದು ಲಾಸ್ಟ್ ಟೈಮ್ ಮಾಡಿಕೊಡ್ರಿ. ಅಗೇನ್ ಇನ್ ಸೇಮ್ ಇನ್ ಡಬಲ್ ಸ್ಟ್ಯಾಂಡರ್ಡ್ DNA double strand DNA is 98,476. Okay.
9,84,768 base pairs. In that ಯಾವುದು ಸೈಟೋಸಿನ್ ಕೊಟ್ಟಿದ್ವಾ? ಓಕೆ, ಎಡಿನೈನ್. ಓಕೆ, ಎಸ್ 28,400 or 798. Okay, yes, and find out ಎಡಿನೈನ್ ಕೊಟ್ಟಿದ್ದಾರೆ ಅಂದ್ರೆ ಥೈಮಿನ್ ಕೇಳಲ್ಲ, ಸೈಟೋಸಿನ್ ಆರ್ ಗೋನೈನ್. ಬೇಕಾದ್ರೆ ನೀವೇ ಇದನ್ನ ಒಂದ್ಸಲ ಮಾಡ್ಬಿಡ್ರಿ, ನಿಮ್ಗೆ ಇದು ಕ್ಲಿಯರ್ ಐಡಿಯಾ ಬರುತ್ತೆ. ಓಕೆ, ಈ ಪೂರ್ತಿ ಏನಪ್ಪಾ ಅಂದ್ರೆ ಇಟ್ ಡಿಪೆಂಡ್ಸ್ ಅಪಾನ್ ಎರ್ವಿನ್ ಚಾರ್ಗಾಫ್ ರೂಲ್ ಆಫ್ ಬೇಸ್ ಇಕ್ವಾಲೆನ್ಸ್. ಅಕಾರ್ಡಿಂಗ್ ಟು ದಿಸ್ ರೂಲ್, ಡಬಲ್ ಸ್ಟ್ಯಾಂಡರ್ಡ್ DNA, the amount of purine and pyrimidines are equal. Okay, and the ratio between adenine and thymine and guanine and cytosine are constant. Okay, so ಅಂದ್ರೆ base pairing is always specific. ಅಂದ್ರೆ purine and pyrimidines. ಅದನ್ನ